ಜೀವನ್ ಕುಮಾರ್ ಸಿಎಸ್ ಮತ್ತು ಚಲಪತಿ ಸೇರವರ ಒಡೆತನದ ಶ್ರೀ ಸರವಣ ಭವನ್ ಶುದ್ಧ ಸಸ್ಯಾಹಾರಿ ಶುಭಾರಂಭ. ಜೀವನ್ ಕುಮಾರ್ ಸಿಎಸ್ ರವರು ಮಾತನಾಡಿ, ನಗರದ ಹೊರವಲಯದ ಕೋಲಾರ ಮುಳಬಾಗಲ್ ರಾಷ್ಟ್ರೀಯ ಹೆದ್ದಾರಿ 75ರ ಕಾಳಹಸ್ತಿಪುರ ಗೇಟ್ ಬಳಿ ಶ್ರೀ ಸರವಣ ಭವನ್ ಶುದ್ಧ ಸಸ್ಯಾಹಾರಿ ನಾಳೆಯಿಂದ ಶುಭಾರಂಭವಾಗಲಿದೆ ಎಂದು ತಿಳಿಸಿದರು. ಶುದ್ಧ ಸಸ್ಯಾಹಾರಿ ತಿಂಡಿ ತಿನಿಸುಗಳು ಮತ್ತು ಮನೆ ರುಚಿಯ ಆಹಾರ ನಮ್ಮಲ್ಲಿ ದೊರೆಯಲಿದ್ದು, ಒಮ್ಮೆ ಭೇಟಿ ನೀಡಿ ಆಹಾರ ಸವಿದು ತಮ್ಮ ಅಭಿಪ್ರಾಯಗಳಿಗೆ ನಮ್ಮ ಮನ್ನಣೆ ಎಂದರು. ರೆಸ್ಟೋರೆಂಟ್ನ ಒಳ್ಳೆ ಫುಡ್ಸು, ಒಳ್ಳೆ ಈಗ ಸೌತ್ ಇಂಡಿಯಾನಲ್ಲಿ ತುಂಬ ವೆರೈಟೀಸ್ ಆಫ್ ಫುಡ್ಸು ಇಂಟ್ರಡ್ಯೂಸ್ ಮಾಡ್ತಾರೆ ಎಲ್ಲ ಕಡೆ. ಅದೇ ಥರ ನಮ್ಮ ಕೋಲಾರ ಜಿಲ್ಲೆ ಜನತೆಗೆ ಒಂದು ಒಳ್ಳೆ, ಹಾಗೂ ಹೈವೇಲಿ ಹೋಗುವಂಥ ಜನತೆಗೆ ಒಳ್ಳೆ ತಿಂಡಿ ತಿನಿಸುಗಳು, ಒಳ್ಳೆ ಡಿಫ್ರೆಂಟ್ ವೆರೈಟೀಸು ಸುಮಾರು. ಈಗ ಸೌತ್ ಇಂಡಿಯಾನಲ್ಲಿ ಈ ಇಡ್ಲಿಯಲ್ಲಿ ತುಂಬ ವೆರೈಟೀಸು, ದೋಸೆಯಲ್ಲಿ ತುಂಬ ವೆರೈಟೀಸ್ ಬರ್ತಾಯಿದೆ. ಮುಳ್ಬಾಗಲ್ ದೋಸೆಯಲ್ಲಿ ಮುಳ್ಬಾಗಲ್ ಮಸಾಲೆ, ಮುಳ್ಬಾಗಲು ಪ್ಲೈನು ತಿಂದಿರ್ತಾರೆ. ಆದರೆ ನಮ್ಮಲ್ಲಿ ಮುಳ್ಬಾಗಲ್ ದೋಸೆಯಲ್ಲಿ ತುಂಬ ವೆರೈಟೀಸ್ ಇದೆ. ಮುಳ್ಬಾಗಲ್ ಮಸಾಲೆ, ಗೀ ಪುಡಿ ಮುಳ್ಬಾಗಲ್ ಓಪನ್ ಬಟರ್ ಮಸಾಲೆ, ಮುಳ್ಬಾಗಲ್ ಜೋಡಿ ದೋಸೆ, ಈ ಥರ ಸುಮಾರು ವೆರೈಟೀಸು. ಚೀಸ್ ಮಸಾಲೆ, ತುಂಬ ವೆರೈಟೀಸ್ ಮುಳ್ಬಾಗಲ್ ದೋಸೆ ವೆರೈಟೀಸ್ ಇದೆ. ಬಟನ್ ಇಡ್ಲಿಯಲ್ಲಿ ತುಂಬ ವೆರೈಟೀಸ್, ಪುಡಿ ಇಡ್ಲಿ, ಟಾಸ್ ಪುಡಿ ಇಡ್ಲೀಸು ತುಂಬ. ಅಂದರೆ ನಮ್ಮಲ್ಲಿ ಒಂದು 8-9 ವೆರೈಟೀಸ್ ಆಫ್ ಮಿನಿ ಇಡ್ಲಿ ವೆರೈಟಿ ಸಿಗ್ತದೆ. ಪ್ಲಸ್ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟಾಸ್ ರೈಸಸ್ ಸಿಗ್ತದೆ, ಗೋಂಗೂರ ರೈಸು, ಪುಳಿಯೋಗರೆ, ಈ ಥರ ಡಿಫ್ರೆಂಟ್ ವೆರೈಟೀಸ್ ಈಗ ಇಂಟ್ರಡ್ಯೂಸ್ ಮಾಡ್ತಾರೆ, ರೈಸ್ ವೆರೈಟೀಸು. ಪ್ಲಸ್ ಅದರಲ್ಲಿ ದೋಸೆಯಲ್ಲಿ ತುಂಬ ವೆರೈಟೀಸು. ಅಥೆಂಟಿಕ್ ಸೌತ್ ಇಂಡಿಯನ್ನಲ್ಲಿ ಯಾವ್ಯಾವ ಥರ ಡಿಶಸ್ಸು ನಮ್ಮ ಹೈವೇಲಿ ಅವೈಲೇಬಲ್ ಇಲ್ವೋ ಆದ ಹೊಸ ಫುಡ್ಡು, ಇನ್ಕ್ಲೂಡಿಂಗ್ ಬ್ರೋಕನ್ ವಿತ್ ಜಾಗರೆ ಅಂತ ನಾವು ಲ್ಯಾಪ್ಸೆ ಅಂತ ಕರಿತೀವಿ. ಅದು ತುಂಬ ಗೋಧಿ ಕಡ್ಡಿಯಲ್ಲಿ ಮಾಡ್ತೀವಿ ಸ್ವೀಟು, ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಆ ಥರ ಡಿಫ್ರೆಂಟ್ ವೆರೈಟೀಸು ಸ್ವೀಟ್ಸ್ ಇರ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿನ ಚಿರೋಟಿ, ಪೇಣಿ, ನಮ್ಮ ಅದನ್ನೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀವಿ. ತಟ್ಟೆ ಇಡ್ಲಿಯಲ್ಲಿ ತುಂಬ ವೆರೈಟೀಸ್ ಆಫ್ ತಟ್ಟೆ ಇಡ್ಲಿಸು. ಬ್ರೇಕ್ಫಾಸ್ಟ್ ಹೈವೇಲ್ಲೇ ಇಲ್ಲದೇ ಇರೋಂಥ ಗೀ ಪೊಂಗಲ್, ಅಂದರೆ ತುಂಬ ವೆರೈಟಿ ಗೀ ಪೊಂಗಲ್, ತಮಿಳ್ನಾಡು ಫ್ಲೇವರು ಗೀ ಪೊಂಗಲ್ ನಮ್ಮ ಕರ್ನಾಟಕದಲ್ಲಿ ಈಗ ನಮ್ಮ ಸರವಣ ಭವನಲ್ಲಿ ಕೊಡ್ತಾಯಿದ್ದೀವಿ. ಹೈವೇಲೆ ಹೊಸದಾಗಿ ರೆಸ್ಟೋರೆಂಟ್ ನಾಳೆ ಓಪನ್ ಆಗ್ತಾಯಿದೆ. ಅದರಲ್ಲಿ ಏನಾದರೂ ಹೊಸ ಐಟಮ್ ಕೊಡಬೇಕು ಅಂತ ತುಂಬ ವೆರೈಟೀಸ್ ನಾವಿಲ್ಲಿ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀವಿ. ಸೌತ್ ಇಂಡಿಯನ್ ಮೀಲ್ಸ್ನ ಅನ್ಲಿಮಿಟೆಡ್ ಮಾಡ್ತಾಯಿದ್ದೀವಿ ನಾವು. ಅನ್ಲಿಮಿಟೆಡ್ ಅಂತ ಹೇಳಿದ್ರೆ ತುಂಬ ಅದೇ ನಮ್ಮ ಮನೆ, ನಾವು ಯಾವ್ದಾದ್ರು ಒಂದು ಫಂಕ್ಷನ್, ಒಂದು ಮದುವೆ ಅಥವಾ ಒಂದು ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗಿ ಊಟ ಮಾಡಿದ್ದು ಫೀಲ್ ಹೆಂಗಿರುತ್ತೆ ಅದೇ ಥರನೇ ನಾವು ಅದು ಮನೆ ರುಚಿ ಊಟ ಕೊಟ್ಟು, ಅಂದರೆ ನಾವು ನಮ್ಮ ಸರವಣ ಭವನಲ್ಲಿ ಬಂದು ಊಟ ಮಾಡಿದ್ರೆ ಹೋಟ್ಲ್ ಫೀಲೇ ಬರೋಲ್ಲ ನಿಮಗೆ. ಮನೇಲಿ ಏನು ಊಟ ಮಾಡ್ತೀವಿ, ನೀವು ಯಾವ ಥರ ಮನೇಲಿ ಊಟ ಮಾಡ್ತೀರಿ ಅದೇ ಥರನೇ ತುಂಬ ಚೆನ್ನಾಗಿರುತ್ತೆ. ಮನೆ ಊಟ ಥರನೇ ಮಾಡ್ತೀವಿ. ಅದಾಗಲಿ ನಾವು ಕಲರ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಟೇಸ್ಟಿಂಗ್ ಈ ಥರ ಯಾವುದೂ ಯೂಸ್ ಮಾಡಲ್ಲ. ನಾವು ಓನ್ ಇಂಗ್ರೀಡಿಯೆಂಟ್ಸ್ ಪ್ಲಸ್ ಫುಲ್ ಹೈಜಿನಿಕ್ ಕಿಚನ್ ಮೇಂಟೈನ್ ಮಾಡಿದ್ದೀವಿ. ಹಾಗೆ ಇಂಗ್ರೀಡಿಯೆಂಟ್ಸು ಅಷ್ಟೇ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ. ಹಾಗೆ ತುಂಬ ಜನತೆಗೆ ಏನಾದರೂ ನಾವು ಮಾಡಿದ್ರೆ ಒಂದು ಒಳ್ಳೆ ಥರ ಫುಡ್ ಕೊಡಬೇಕಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಹೈವೇಗೆ ಬಂದಿದ್ದೀವಿ. ಡಿಫ್ರೆಂಟ್ ವೆರೈಟೀಸ್, ತುಂಬ ವೆರೈಟೀಸ್ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀವಿ. ಈ ನಮ್ಮ ಕೋಲಾರ ಜನತೆ ಎಲ್ಲ ಬಂದು ತಿಂದು ಈ ಸರವಣ ಭವನ್ ರುಚಿನ ಸವಿಬೇಕಂತ ತಮ್ಮೆಲ್ಲರಲ್ಲೂ ಮನವಿ, ಕಳಕಳನೆ ಮನವಿ. ನಾಳೆ ಎಲ್ಲರೂ ಬಂದು ನಮ್ಮ ಸರವಣ ಭವನ್ಗೆ ವಿಸಿಟ್ ಮಾಡಿ. ನಾಳೆಯಿಂದ ಕಂಟಿನ್ಯೂ ಕಸ್ಟಮರ್ಗೆ ಓಪನ್ ಇರುತ್ತೆ. ನಾಳೆ ಆಫ್ಟರ್ನೂನ್, ನಾಳೆ ಮಧ್ಯಾಹ್ನದಿಂದ ಕಸ್ಟಮರ್ಗೆ ಓಪನ್ ಇರುತ್ತೆ. ಬನ್ನಿ ನಮ್ಮ ಸರವಣ ಭವನ್ ತಿಂಡಿ ತಿನಿಸುಗಳನ್ನ ಸವಿರಿ ಅಂತ ಕಳಕಳೆಯ ಮನವಿ. ನಮ್ಮದು ಈಗ ನಾವು ವೀಕೆಂಡ್ಸಲ್ಲೆಲ್ಲ ಈ ಟೂರಿಸಮ್ಗೋಸ್ಕರನೇ, ಮತ್ತು ನಮ್ಮ ಈ ಬೈಕರ್ಸ್ ಎಲ್ಲ ಇದ್ದಾರೆ, ಪ್ಲಸ್ ಟ್ರಾವೆಲಿಂಗ್ ಕಸ್ಟಮರ್ಗೆ ಅವ್ರಿಗೋಸ್ಕರನೇ ನಾವೀಗ ವೀಕೆಂಡ್ಸಲ್ಲಿ ಸಾಟರ್ಡೆ ಸಂಡೇ ಫ್ರೈಡೇ ಸಾಟರ್ಡೆ ಸಂಡೇ ಕಸ್ಟಮರ್ ಕ್ರೌಡ್ ನೋಡಿ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಬಫೆನ ಅರೇಂಜ್ ಮಾಡ್ತಾಯಿದ್ದೀವಿ ಈಗ. ಮತ್ತು ಲೈಟ್ ಫುಡ್ಸು ಅವ್ರಿಗೆ ಈಗ ನಮ್ಮಲ್ಲಿ ಏನು ಮಾಡ್ತೀವಿ ಅಂತ ನ್ಯಾಚುರಲ್, ನಮ್ಮ ಈಗ ಮಾಮೂಲಿ ನಮ್ಮ ಉಡುಪಿ ರೆಸ್ಟೋರೆಂಟ್ಸು, ಆ ರೆಸ್ಟೋರೆಂಟ್ಸಲ್ಲೆಲ್ಲ ಉಡುಪಿ ಸ್ಟೈಲ್ ರೆಸ್ಟೋರೆಂಟ್ಸಲ್ಲೆಲ್ಲ ರೆಡ್ ಮಸಾಲೆ ಇದು ಮಾಡಿ, ಯಾರು ನಮ್ಮ ಮನೇಲಿ ಬೇಳೆ ಸಾಂಬಾರು ಯಾವ ಥರ ಬರುತ್ತೆ ನಾವು ಅದೇ ಥರನೇ ನಮ್ಮ ಮನೆಯ ಶೈಲಿಯಲ್ಲೇ ಇಡ್ಲಿಗೆ ಅದಕ್ಕೆಲ್ಲನೂ ಬೇಳೆ ಸಾಂಬಾರು ಮಾಡ್ತೀವಿ. ಇಡ್ಡು ಅಷ್ಟೇ, ಈಗ ನಾವು ನಾರ್ಮಲ್ ರೆಸ್ಟೋರೆಂಟಲ್ಲಿ ನಾವು ಇಡ್ಲಿ ರವೆ ವಿತ್ ಉದ್ದಿನಬೇಳೆನ, ಅಕ್ಕಿ ರವೆ ವಿತ್ ಉದ್ದಿನಬೇಳೆನ ಮಾಡಿ ಇಡ್ಲಿ ಮಾಡ್ತೇವೆ. ನಾವು ಇಲ್ಲೇ ಇಡ್ಲಿ ಬ್ಲ್ಯಾಟರ್ ನಾವು ಮನೇಲಿ ಯಾವ ಥರ ಇಡ್ಲಿ ರೆಡಿ ಮಾಡ್ತೀವಿ ಅದೇ ಥರ ಬ್ಲ್ಯಾಟರ್ ರೆಡಿ ಮಾಡಿ ನಾವು ಇಡ್ಲಿ ಹಾಕೋದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆ ರುಚಿ ಸವಿಬೋದು ಇಲ್ಲಿ. ಅದೇ ಥರ ಹೈವೇ ಕಸ್ಟಮರ್ಗೂ ತುಂಬ ಇದು ಇಷ್ಟ ಆಗ್ತದೆ, ಯಾಕಂತ ಹೇಳಿದ್ರೆ ಮನೆ ರುಚಿ ಇರೋದ್ರಿಂದ. ಪ್ಲಸ್ ಇಂಡಿಯನ್ನು, ಚೈನೀಸು, ತಂದೂರಿ, ಕಾಂಟಿನೆಂಟಲ್ಲು ಎಲ್ಲ ಥರ ವೆರೈಟೀಸ್. ಮುಳಬಾಗಲ್ ದೋಸೆ ಸ್ಪೆಷಲಿ ಇಷ್ಟಪಡ್ತಾರೆ ಕಸ್ಟಮರು. ಬೆಳಗ್ಗೆ 6 ಗಂಟೆಗೆ ನಮ್ಮ ರೆಸ್ಟೋರೆಂಟ್ ಓಪನ್ ಆಗ್ತದೆ. 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಿಮ್ಗೆ ಎಲ್ಲ ಥರ ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ಚೈನೀಸು, ತಂದೂರಿ, ಕಾಂಟಿನೆಂಟಲ್ ಎಲ್ಲ ಥರ ವೆರೈಟೀಸು ಫುಡ್ ಸಿಗ್ತದೆ ನಿಮಗೆ. ಅದೇ ಥರ ನಮ್ಮ ಪಾರ್ಕಿಂಗ್ ಅಷ್ಟೇ ತುಂಬ ಸ್ಪೇಷಿಯಸ್ ಪಾರ್ಕಿಂಗ್ ನಾವು ಮಾಡಿದ್ದೀವಿ. ಮಿನಿಮಮ್ 100 ಕಾರ್ಸ್ ಪಾರ್ಕಿಂಗ್ ಮಾಡುವಂಥ ಜಾಗನ ನಾವು ಹೋಟ್ಲ್ ಮುಂದೆ ವ್ಯವಸ್ಥೆ ಮಾಡಿದ್ದೀವಿ. ಕಸ್ಟಮರ್ ಕಾರ್ ಪಾರ್ಕ್ ಮಾಡೋದಕ್ಕೆ ಹೈವೇಯಿಂದ ಬಂದಾಗ ಅವ್ರು ಕಾರ್ ಸೇಫ್ಟಿಯನ್ನು ನೋಡ್ತಾರೆ.
ಅದೇ ಥರ ಕಾರ್ ಪಾರ್ಕಿಂಗು ಏನೋ ತೊಂದರೆ ಇಲ್ದಂಗೆ ಅವ್ರಿಗೆ ಒಳ್ಳೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಹೈವೇ ಕಸ್ಟಮರ್ಗೆ ಬೇಕಾಗಿರೋದೇ ಇದು ನಮಗೆ ಹೈಜಿನ್ ಟಾಯ್ಲೆಟ್ಸ್, ಆ ಥರ ಒಳ್ಳೆ ಟಾಯ್ಲೆಟ್ ಫೆಸಿಲಿಟಿ ನಾವು ಕೊಟ್ಟಿದ್ದೀವಿ ಕಸ್ಟಮರ್ಗೆ. ರೆಸ್ಟ್ ರೂಮ್ಸು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತೇಳಿದ್ರೆ ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ಪ್ಲಸ್ ಬೇಬಿ ಕೇರ್ ಇರ್ಬೋದು, ಹ್ಯಾಂಡಿಕ್ಯಾಪ್ ಟಾಯ್ಲೆಟ್ ಇರ್ಬೋದು, ಎಲ್ಲ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಸೆಲೆಬ್ರಿಟೀಸು, VIP ಅವ್ರಿಗೆಲ್ಲ ಬಂದರೆ VIP ಹಾಲ್ ಅಂತ ಸಪ್ರೇಟ್ ಮಾಡಿದ್ದೀವಿ. VIP ಹಾಲ್ ಸಪ್ರೇಟ್ ಮಾಡಿದ್ದೀವಿ ರೆಸ್ಟೋರೆಂಟಲ್ಲಿ. ಹಾಗೆ ಫೈನ್ ಡೈನ್, ಎಲ್ಲನೂ ಫೈನ್ ಡೈನ್ ರೆಸ್ಟೋರೆಂಟೇ, ಫುಲ್ ಏರ್ ಕಂಡೀಷನ್ ರೆಸ್ಟೋರೆಂಟೇ. ತುಂಬ ಚೆನ್ನಾಗಿ ಎಲ್ಲ ಥರನೂ ವ್ಯವಸ್ಥೆ ಮಾಡಿದ್ದೀವಿ. ಹೈವೇ ಕಸ್ಟಮರ್ ಇರ್ಬೋದು, ಅದೇ ನಮ್ಮ ಕೋಲಾರ ಜಿಲ್ಲೆ ಜನತೆಗಿರ್ಬೋದು, ಎಲ್ಲ ಜನತೆಗೂ ಏನೇನು ಯಾವ ಥರ ಸ್ಪೆಷಲಿಟಿ ಕೊಡಬೇಕು ಅದು ಎಲ್ಲ ಥರ ಸ್ಪೆಷಲಿಟಿ ಕೊಟ್ಟು, ಇದೇ ನಾವು ಕೋಲಾರಿಂದ ನಮಗೆ ನಿಯರ್ 6 ಕಿಲೋಮೀಟ್ರ್ ಆಗ್ತದೆ. ನಮ್ಮ ಮುಳುಬಾಗಿಲಿಂದ ಒಂದು 25 ಕಿಲೋಮೀಟರ್ಸ್ ಬರುತ್ತೆ ಹೈವೇಯಿಂದಲೇ. ನಮಗೆ ಹೊಸಕೋಟೆಯಿಂದ ಬಂದರೆ ಒಂದು 40 ಕಿಲೋಮೀಟರ್ಸ್ ಬರ್ತದೆ. ಎಲ್ಲ ಕಡೆಗೂ ನಾವು ಸಿಟಿ ಬಿಟ್ಟು ಆಚೆ ಬಂದಾಗ, ಸಿಟಿ ಟ್ರಾಫಿಕ್ ಬಿಟ್ಟು ನಾವು ಮುಂದೆ ಬರಬೇಕಾದ್ರೆ ಸಿಟಿ ಟ್ರಾಫಿಕ್ ಬಿಟ್ಟು ಹೊಸಕೋಟೆ ದಾಟಿದರೆ ನಮಗೆ ಮಿನಿಮಮ್ ಒಂದು 30 to 35 ಮಿನಿಟ್ಸ್ಗೆ ನಮ್ಮ ರೆಸ್ಟೋರೆಂಟ್ ರೀಚ್ ಮಾಡ್ಬೋದು. ಒಳ್ಳೆ ಮನೆ ಊಟ ಸವಿಯಬೇಕಾದ್ರೆ ನಮ್ಮ ಸರವಣ ಒಂದ್ಸಲ ವಿಸಿಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ತಿಳಿಪಡಿಸೋದೇನೆಂದರೆ, ನಾಳೆ 12ನೇ ತಾರೀಕು ಏಪ್ರಿಲ್ ಭಾನುವಾರ, ನಾಳೆಗೆ ನಮ್ಮ ಸರವಣ ರೆಸ್ಟೋರೆಂಟ್ ಶುಭಾರಂಭಗೊಳ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ನಮ್ಮನ್ನು ಆಶೀರ್ವದಿಸಬೇಕಾಗಿ ಹಾಗೂ ನಮ್ಮ ಸರವಣ ರುಚಿ ಸವಿಯಬೇಕಂತ ವಿನಂತಿ.